ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆಯಮ್ಮ ಯಾಕೋ. ಹೌದಾ? ಏನಾದರೂ ಮಾಡ್ಕೊಳಮ್ಮ. ನಿನ್ಗೆ ಒಂದು ಒಳ್ಳೆ ಶಕ್ತಿ ಬರುವಂತ ಒಂದು ಜ್ಯೂಸ್ ಮಾಡ್ಕೊಡ್ತೀನಿ. ಓಕೆಮ್ಮ. ಮಾಮ ನಾನು ನೋಡ್ಕೊಂತೀನಿ ಹೆಂಗ್ ಮಾಡೋದು. ಬಾ. ನೋಡಪ್ಪ, ನೀನು ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಾನು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಿನಗೆ ತಕ್ಷಣ ಕಡಿಮೆ ಸಮಯದಲ್ಲಿ ಒಂದು ಜ್ಯೂಸ್ ಮಾಡಿಕೊಡ್ತೀನಿ. ಏನಪ್ಪ ಅಂದರೆ ಖರ್ಜೂರ, ಬನಾನಾ, ಮಿಲ್ಕ್ ಉಪಯೋಗಿಸ್ಕೊಂಡು ಒಂದು ಶೇಕ್ ಮಾಡಿಕೊಡ್ತೀನಿ. ಓಕೆನಾ? ಓಕೆ. ಈಗ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಸ್ಟವ್ ಹತ್ತಿಸಿ ಒಂದು 2 ಗ್ಲಾಸ್ ಆಗಷ್ಟು ಮಿಲ್ಕನ್ನು 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಮಿಲ್ಕ್ 2 ಮಿನಿಟ್ಸ್ ಬಾಯ್ಲ್ ಆಗಬೇಕಮ್ಮ? ಬಾಯ್ಲ್ ಆಗಬೇಕು. ಈಗ 2 ಮಿನಿಟ್ಸ್ ಆಗಿದೆ. ಸ್ಟವ್ ಆಫ್ ಮಾಡಿ ಈ ಹಾಲನ್ನು ಪಕ್ಕಕ್ಕೆ ಇಡ್ತಾ ಇದ್ದೀವಿ. ಈಗ ಖರ್ಜೂರ ಬಿಡಿಸಿರುವಂಥ ಖರ್ಜೂರ 2 ಇಡಿ ಇದೆ. ಇದರಲ್ಲಿ 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೀರೇನು ಹಾಕೋದು ಬೇಡ, ಸ್ವಲ್ಪ ಬೇಕಿದ್ರೆ ಹಾಲನ್ನು ಹಾಕ್ಕೋಬೋದು. ಹಾಕ್ತಾ ಇದ್ದೀನಿ ಹಾಲು. 1-2 ಸ್ಪೂನು ಹಾಕ್ತಾ ಇದ್ದೀನಿ. ನೀರು ಹಾಕೋದು ಬೇಡ? ನೀರು ಬೇಡ. ಓಕೆ. ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡ್ಬಂಗ್ನೆ, ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಓಕೆ. ಇದನ್ನ ಪಕ್ಕಕ್ಕಿಟ್ಟು ನಾವು ಆಗ್ಲೇ ಮಿಲ್ಕ್ ಕಾಯಿಸ್ಕೊಂಡಿದ್ವಲ್ಲ, ಇದನ್ನ ಶೋಧಿಸ್ಕೋಬೇಕು. ಬೇರೆ ಬಟ್ಲಿಗೆ ಶೋಧಿಸ್ಕೋಬೇಕು. ಈಗ ಏನು ಮಾಡಬೇಕು ಅಂದರೆ ಪೇಸ್ಟ್ ಮಾಡಿದ್ದೀವಲ್ಲ, ಇದನ್ನ ಇದಕ್ಕೆ ಹಾಕೋಬೇಕು. ಬಾಳೆಹಣ್ಣು, ಏಲಕ್ಕಿ ಮತ್ತು ಖರ್ಜೂರ ಇದರ ಪೇಸ್ಟನ್ನು ಹಾಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಕಾಯಿಸಿ ಆರಿಸಿರೋ ಅಂಥ ಹಾಲಿಗೆ. ಓಕೆ. ಈಗೇನು ಮಾಡಬೇಕು ಅಂದರೆ ಚಿಯಾ ಸೀಡ್ಸ್ ಇಟ್ಕೊಂಡಿದ್ದೀವಲ್ಲ ಇಲ್ಲಿ, ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಓಕೆ. ಈಗ ಇದನ್ನ ಚೆನ್ನಾಗಿ 1 ಸ್ಪೂನ್ ತಗೊಂಡು ಕಲಿಸ್ತಾ ಇದ್ದೀನಿ. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಕಲ್ ಸಕ್ಕರೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕಿದ್ರೆ ಇದು ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಮತ್ತೆ ನಾವು ಹಾಕಿದ್ದೀವಲ್ಲ ಬನಾನಾ, ಖರ್ಜೂರ ಮತ್ತೆ ಮಿಲ್ಕು, ಇದು 3 ದೇಹಕ್ಕೆ ಬೇಗ ಶಕ್ತಿ ಕೊಡುತ್ತೆ. ಮತ್ತೆ ಹಾಲಲ್ಲಿ ತುಂಬ ಕ್ಯಾಲ್ಶಿಯಂ ಇದೆ. ಆಮೇಲೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಇದೆ, ಮತ್ತು ನಾರಿನಂಶ ಇದೆ. ಇದು ಸಹ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ. ಮತ್ತು ಕೀಲುಗಳ ನೋವನ್ನು ಕಡಿಮೆ ಮಾಡುತ್ತೆ. ಖರ್ಜೂರ ನಮಗೆ ನ್ಯಾಚುರಲ್ ಆಗಿ ಸಿಗುವಂಥ ಆರೋಗ್ಯಕರವಾದ ಹಣ್ಣು. ಮತ್ತು ಅನೇಮಿಯಾ ಇದ್ದರೆ, ನೀನು ಹೇಳ್ದಲ್ಲ ಸುಸ್ತು ಅಂತ, ತಕ್ಷಣ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ನೋಡು, ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲ. ಎಲ್ಲ ಖರ್ಜೂರ, ಬಾಳೆಹಣ್ಣು, ಹಾಲು ಎಲ್ಲ ಸೇರಿದೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನಾನು ಕೆಂಪು ಕಲ್ಸಕ್ಕರೆಯನ್ನು ಹಾಕಿರೋದ್ರಿಂದ ಅದು ಎಷ್ಟು ಬೇಕೋ ಅಷ್ಟು ನಮಗೆ ಸಿಹಿಯನ್ನು ಕೊಡುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಏನು ಮಾಡಬೇಕು,
ಟೇಸ್ಟ್ ಮಾಡಬೇಕು. ನೋಡಪ್ಪ, ಈಗ ಜ್ಯೂಸ್ ರೆಡಿ ಆಗಿದೆ ಅಲ್ವಾ, ಇದನ್ನ ನಾನೀಗ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಮ್ಮ ಬೇಗ ಕೊಡೋಣ ಬಮ್ಮ. ಒಂದು ನಿಮಿಷ. ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಮತ್ತು ಪಿಸ್ತಾವನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಪುಡಿಯನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಓಕೆ. ಓಕೆ, ರೆಡಿ ಆಯಿತು. ಓಕೆ ಅಮ್ಮ, ಕುಡಿಯೋಣ ಬಾ. ಅಮ್ಮ ಹೇಳಪ್ಪ. ಟೇಸ್ಟ್ ಮಾಡಲಾ ಜ್ಯೂಸ್ನ? ಮಾಡು ಮಗನೆ, ನೀನು ಸುಸ್ತು ಅಂತಿದ್ದಲ್ಲಪ್ಪ, ಬೇಗ ನಿನ್ನ ದೇಹಕ್ಕೆ ಶಕ್ತಿ ಕೊಡುತ್ತೆ, ಚೈತನ್ಯ ಕೊಡುತ್ತೆ. ಆರಾಮ ಅನಿಸ್ತಾ ಇದೆಯಾ? ಸ್ನೇಹಿತರೆ, ಜ್ಯೂಸ್ ತುಂಬ ಅದ್ಭುತವಾಗಿದೆ. ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.